ನಮಸ್ತೆ ರೈತ ಬಾಂಧವರೇ. ಇವತ್ತು ಅಡಿಕೆ ಬೆಳೆಯಲ್ಲಿ ಒಂದು ಮಾರಣಾಂತಿಕ ರೋಗದ ಬಗ್ಗೆ ನಾನು ಮಾತಾಡಲಿಕ್ಕೆ ಬಂದಿದ್ದೀನಿ. ಏನಂತಂದರೆ ಎಲ್ಲರನ್ನೂ ಬೆಚ್ಚಿ ಬೀಳಿಸುವಂಥದ್ದು ಅಡಿಕೆಯಲ್ಲಿ ಅಣಬೆ ರೋಗ. ಈ ಅಣಬೆ ರೋಗ ಬಂತು ಅಂತಂದರೆ ಮರ ಹೋಯ್ತು ಅಂತಕ್ಕಂಥದ್ದು ರೈತರ ಮನಸ್ಸಲ್ಲಿ ಕ್ಲಿಯರ್ ಆಗುತ್ತೆ. ಅದಕ್ಕೆ ಹೆಂಗೆ ಏನು ಅಂತಕ್ಕಂಥದ್ದು ನೋಡೋಣ. ಅದ್ರ ಬಗ್ಗೆ ನಾವು ಇವತ್ತು ನೋಡಿ, ಆ ಒಂದು ರೋಗ ಪ್ರಾರಂಭ ಆಯಿತು ಅಂತಂದರೆ ನಮಗೆ ಕಾಣೋದು ಮೇಲ್ಗಡೆ ಗರಿಗಳಲ್ಲಿ. ಗರಿಗಳಲ್ಲಿ ಫಸ್ಟು ಯೆಲ್ಲೋಯಿಶ್ ಸ್ಟಾರ್ಟ್ ಆಗುತ್ತೆ ಗರಿಗಳ ತುದಿಗಳಿಂದ. ಬರ್ತಾ 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 ಅದು ಪೂರ್ತಿ ಯೆಲ್ಲೋಯಿಶ್ ಆಗಿ ಆ ಕೆಳಗಡೆ ಆ ಗರಿಗಳೆಲ್ಲ ಹೋಗುತ್ತೆ. ಆಮೇಲೆ ಲಾಸ್ಟಲ್ಲಿ ಸುಳಿ ಗರಿಗೂ ಸ್ಟಾರ್ಟ್ ಆಗುತ್ತೆ, ಅದು ಹಳದಿ ಸ್ಟಾರ್ಟ್ ಆಗಿ ಅದು ಹೋಗ್ತದೆ. ನೋಡಿದ್ರೆ ಕೆಲವು ತಿಂಗಳುಗಳಲ್ಲಿ ಅದು ಪೂರ್ತಿ ಆ ಸ್ಟೆಮ್ ಮಾತ್ರ ಇರ್ತದೆ. ಆ ಸ್ಟೆಮ್ ಮಾತ್ರ ಇರುತ್ತೆ. ಅಷ್ಟೊತ್ತಿಗೆ ಕೆಳಗಡೆ ನೋಡೋಷ್ಟೊತ್ತಿಗೆ ಏನಾಗಿರುತ್ತೆ ಅಂತಂದರೆ ಆ ಬುಡದಲ್ಲಿ ಕಪ್ಪಗೆ ಕಾಣುತ್ತೆ, ಅಲ್ಲೊಂದು ಮಶ್ರೂಮ್ ಥರ ಬಂದಿರುತ್ತೆ ಅಣಬೆ. ಅಲ್ಲಿ ರಸನೂ ಸೋರ್ತಾ ಇರ್ತದೆ. ಅಲ್ಲಿಗೇನು ಅಷ್ಟು ಕಾಣಿಸಿದೆ ಅಂತಂದರೆ ಮುಗೀತು ಆ ಮರ, ಇನ್ನೇನು ಅದನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರೋವಂಥದ್ದು. ಅದು ಸತ್ಯವೂ ಹೌದು. ಇದಕ್ಕೆ ಮೂಲ ಕಾರಣ ಏನು ಅಂತಕ್ಕಂಥದ್ದು ನಾವು ನೋಡಬೇಕಾಗತ್ತೆ. ನೋಡಿ, ಇಲ್ಲಿ ಮೂಲ ಕಾರಣ ಏನಂತಂದರೆ ಹಂಗೆ ಮಣ್ಣಲ್ಲಿ ನೋಡಿದಾಗ ಬೇರುಗಳೆಲ್ಲ ಕಂಪ್ಲೀಟ್ ಡೆಡ್ ಕಂಡೀಷನ್ಗೆ ಹೊರಟೋಗಿರ್ತದೆ. ಬೇರುಗಳು ಯಾಕೆ ಡೆಡ್ ಕಂಡೀಷನ್ಗೆ ಹೋಯ್ತು ಅಂತಂದರೆ, ಬೇರುಗಳಿಗಿಂತ ಮೊದಲು ಮಣ್ಣಿನಲ್ಲಿ ಉಪಕಾರಿ ಸೂಕ್ಷ್ಮಾಣು ಜೀವಿಗಳು ಅಥವಾ ಫುಡ್ ವೆಬ್ ಅಂತಾರೆ, ಮಣ್ಣಿನ ಒಂದು ಆಹಾರ ಸರಪಳಿ ಅಂತಕ್ಕಂಥದ್ದು ಪೂರ್ತಿ ಡೆಡ್ ಆಗಿರ್ತದೆ. ಯಾವಾಗ ಆ ಜೀವ ಸಂಕುಲ, ಮಣ್ಣಿನ ಜೀವ ವೈವಿಧ್ಯತೆ ನಾಶ ಆಗುತ್ತೋ ಆಮೇಲೆ ಬೇರುಗಳಿಗೆ ರಕ್ಷಣೆ ಇಲ್ಲದಾಗಿ ಈ ಒಂದು ಫಂಗಸ್, ಗ್ಯಾನೋಡರ್ಮ ಅಂತಾರೆ, ಗ್ಯಾನೋಡರ್ಮ ಫಂಗಸ್ ಅಂತಾರೆ, ಇದು ಅಲ್ಲಿ ಶುರುವಾಗಿ ಅದು ಎಲೆಗಳಿಂದ ಸಿಂಪ್ಟಮ್ಸ್ ಕಾಣಿಸಿ ಕೊನೆಗೆ ಬುಡದಲ್ಲಿ ಕಾಣಿಸಿ ಪೂರ್ತಿ ಮರ ಹೋಗುವಂಥ ಪರಿಸ್ಥಿತಿಗೆ ಬರ್ತದೆ. ಇದಕ್ಕೆ ಕಾರಣ ಏನು ಅಂತ ನೋಡಕ್ ಹೋದ್ರೆ, ಎಲ್ಲಿ ಹೆಚ್ಚು ನೀರ್ ನಿಲ್ಲತ್ತೋ ಆ ಜಾಗದಲ್ಲಿ ಮಣ್ಣಿನ ಜೀವ ವೈವಿಧ್ಯತೆ ನಾಶ ಆಗೋದ್ರ ಮುಖಾಂತರ ಈ ಒಂದು ಫಂಗಸ್ ಅಲ್ಲಿ ಅಭಿವೃದ್ಧಿಯಾಗಿ ಈ ಒಂದು ಸಮಸ್ಯೆ ಬರ್ತದೆ. ಇದಕ್ಕೆ ಈ ಒಂದು ಕೆಲವು ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ ಕೂಡ ಇದ್ರ ಮೇಲೆ ವರ್ಕ್ ಮಾಡಿ ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, CPCR ಇನ್ಸ್ಟಿಟ್ಯೂಟ್, ರಿಸರ್ಚ್ ಇನ್ಸ್ಟಿಟ್ಯೂಟ್, ಇವ್ರು ಹೇಳ್ತಾರೆ ಎಲ್ಲಿ ಯಥೇಚ್ಛವಾಗಿ ನೀರ್ ನಿಲ್ಲತ್ತೋ ಅಲ್ಲಿ ಮಣ್ಣಿನಲ್ಲಿ ಗಾಳಿ ನಿಲ್ಲತ್ತೆ, ಅಲ್ಲಿ ಏರೋಬಿಕ್ ಬ್ಯಾಕ್ಟೀರಿಯಾಸ್ ಅಂದ್ರೆ ಉಪಕಾರಿ ಮಣ್ಣಿನ ಜೀವಿಗಳು ನಾಶ ಆಗೋದ್ರ ಮುಖಾಂತರ ಅಪಕಾರಿ ಜೀವಿಗಳು ಫಂಗಸ್ ಡೆವಲಪ್ ಆಗಿ ಈ ಸಮಸ್ಯೆ ಉದ್ಭವ ಆಗುತ್ತೆ ಅಂತಕ್ಕಂಥದ್ದು ಈ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಹೇಳಿದ್ದಾರೆ. ಅದೇ ರೀತಿ ಕೇರಳದಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರು ಇದರ ಮೇಲೆ ರಿಸರ್ಚ್ ಮಾಡಿ ಅವ್ರೇನು ಹೇಳಿದ್ದಾರೆ ಅಂತಂದ್ರೆ, ಎಲ್ಲಿ ಉಪಕಾರಿ ಜೀವಿಗಳ ಅಥವಾ ಮಣ್ಣಿನ ಜೀವ ವೈವಿಧ್ಯತೆ ಕಡಿಮೆ ಆಗುತ್ತೋ ಅಲ್ಲಿ ಅಪಕಾರಿ ಜೀವಿಗಳು ಅಂದ್ರೆ ಈ ಫಂಗಸ್ ಅಭಿವೃದ್ಧಿ ಹೆಚ್ಚಾಗಿ ಮರಕ್ಕೆ ಈ ಥರ ಡ್ಯಾಮೇಜ್ ಮಾಡಿ ಅಣಬೆ ರೋಗ ಅಂತಕ್ಕಂಥದ್ದು ಅಲ್ಲಿ ಉದ್ಭವ ಆಗುತ್ತೆ ಅಂತಕ್ಕಂಥದ್ದು ಅವರು ಹೇಳಿದ್ದಾರೆ. ಈಗ ಹೇಳಿದರೆ ಹೌದು. ಇದಕ್ಕೆ ಸೊಲ್ಯೂಷನ್ ಏನು ಅಂತಕ್ಕಂಥದ್ದು ವಿಚಾರ ಬರ್ತದೆ. ನಮ್ಮ ರೈತರು ಏನಂತಂದ್ರೆ ಈ ಫಂಗಸ್ ನ ಸಾಯಿಸಬೇಕು ಅಂತ ಫಂಗಿಸೈಡ್ ನ ಅತಿ ಹೆಚ್ಚು ಸ್ಪ್ರೇ ಮಾಡ್ತಾರೆ. ಯೋಚನೆ ಮಾಡಿ, ಫಂಗಸ್ಸು ಒಂದು ಜೀವಾಣು, ಉಪಕಾರಿ ಜೀವಿಗಳು ಜೀವಾಣುಗಳೇ. ಫಂಗಸ್ ಸಾಯುವಂಗಿದ್ರೆ ಉಪಕಾರಿ ಜೀವಾಣುಗಳು ಇನ್ನೂ ಇದ್ದಿದ್ದು ಸಾಯ್ತಾವಲ್ವಾ? ಓವರ್ ಆಲ್ ಏನಂತಂದ್ರೆ ಸಾಯಿಲ್ ಡೆಡ್ ಆಗಿದೆ, ಇನ್ನೂ ಡೆಡ್ ಆಗುವಂತ ಕ್ರಮಗಳನ್ನ ನಾವು ತಗೊಂಡಾಗ ಇದು ಕಂಟ್ರೋಲ್ ಬರಲ್ಲ. ಯಾವಾಗ ಕಂಟ್ರೋಲ್ ಬರಲ್ಲೋ ಈ ಮರ ಹೋಯ್ತು, ಈ ಮರದಿಂದ ಮತ್ತೊಂದು ಮರಕ್ಕೆ ರೋಗಾಣುಗಳು ಸುಲಭವಾಗಿ ಮಣ್ಣಲ್ಲಿ ನೀರಿನ ಮುಖಾಂತರ ಹೋಗುತ್ತೆ, ಅಥವಾ ನಾವು ಓಡಾಡೋದ್ರ ಮುಖಾಂತರ ನಮ್ಮ ಕಾಲಿನಿಂದನೇ ಸ್ಪ್ರೆಡ್ ಆಗಿ ಒಂದೊಂದಾಗಿ ಮರಗಳಿಗೆ ಇದು ಅಟ್ಯಾಕ್ ಮಾಡ್ತಾ ಅತಿ ಹೆಚ್ಚು ಮರಗಳು ಕಳ್ಕೊಳ್ಳುವಂಥ ದುಸ್ಥಿತಿಯಲ್ಲಿ ನಾವು ಇರ್ತೀರಿ, ವೈಜ್ಞಾನಿಕವಾಗಿ ಸರಿಯಾಗಿ ಗೊತ್ತಿಲ್ಲದೆ ಇದ್ದಾಗ. ಅದಕ್ಕೆ ಇಲ್ಲಿ ರೋಗಾಣುಗಳು ಅಂದ್ರೆ ಫಂಗಸ್ನ ನಾವು ಸಾಯಿಸೋದಲ್ಲ, ಫಂಗಸ್ನ ಕಂಟ್ರೋಲ್ ಮಾಡುವಂತ. ಯಾಕೆಂತಂದ್ರೆ ಯಾವುದೇ ಕಾರಣಕ್ಕೂ ಮಣ್ಣಿನಲ್ಲಿ ಫಂಗಸ್ನ ಇಲ್ಲದೆ ಮಾಡಕ್ ಸಾಧ್ಯ ಇಲ್ಲ. ನಾವೇನ್ ಮಾಡ್ತೀರಿ, ಇಲ್ಲದೆ ಮಾಡ್ಲಿಕ್ಕೆ ಹೊರಡ್ತೀರಿ. ಅದಲ್ಲ, ಮಣ್ಣಿನ ಜೀವ ವೈವಿಧ್ಯತೆಯನ್ನ ಹೆಚ್ಚಿಸಿಕೊಳ್ಳೋ ಮುಖಾಂತರ, ಉಪಕಾರಿ ಸೂಕ್ಷ್ಮಾಣು ಜೀವಗಳನ್ನ ಹೆಚ್ಚಿಸಿಕೊಳ್ಳೋದ್ರ ಮುಖಾಂತರ ಆ ಒಂದು ರೋಗಾಣುಗಳ
ಆಕ್ಟಿವಿಟಿನ ಕಡಿಮೆ ಮಾಡೋದ್ರ ಮುಖಾಂತರ ಈ ಬೇರುಗಳಿಗೆ ಈ ರಕ್ಷಣೆ ಕೊಡೋದ್ರಿಂದ, ಉಪಕಾರಿ ಸೂಕ್ಷ್ಮಾಣುಜೀವಿಗಳ ರಕ್ಷಣೆ ಕೊಡೋದ್ರಿಂದ ಅದು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇದೆ. ಇದು ಸಿಂಪಲ್ ಮೆಕ್ಯಾನಿಸಮ್. ಸೊ ಇದನ್ನ ನಾವು ಪ್ರೂವ್ ಮಾಡಿದಿರಿ ಫೀಲ್ಡ್ ಅಲ್ಲಿ. ಸೊ ಸಾವಿರಾರು ರೈತರ ಹೊಲಗಳಲ್ಲಿ ಇದನ್ನ ನಾವು ಪ್ರೂವ್ ಮಾಡಿದಿರಿ. ಸೊ ಅದಕ್ಕೆ ಸೊಲ್ಯೂಷನ್ ಆಗಿ ನಾವು ಇವತ್ತು ಡಾಕ್ಟರ್ ಸಾಯಿಲ್ ಜೈವಿಕ ಒಳಸುರಿಗಳು ಅಥವಾ ಡಾಕ್ಟರ್ ಸಾಯಿಲ್ ಅರೇಕನ ಬಳಸಿ ಮಣ್ಣಿನ ಜೀವ ವೈವಿಧ್ಯತೆಯನ್ನು ಹೆಚ್ಚಿಸಿಕೊಂಡು ಆ ಒಂದು ರೋಗಾಣುಗಳನ್ನು ಕಂಟ್ರೋಲ್ ಮಾಡೋದ್ರ ಮುಖಾಂತರ ಬೇರೆ ಮರಗಳಿಗೆ ತೊಂದರೆ ಬರದಂಗೆ ಅದನ್ನು ಅಲ್ಲಿಗೆ ನಿಲ್ಲಿಸಿರ್ತಕ್ಕಂಥದ್ದು ಇವತ್ತು ಸಾವಿರಾರು ಉದಾಹರಣೆಗಳು ನಮ್ಮ ಹತ್ರ ಇದೆ ಯೂಟ್ಯೂಬ್ ಚಾನಲಲ್ಲಿ. ಸೊ ಅದಕ್ಕೆ ಆ ಡಾಕ್ಟರ್ ಸಾಯಿಲ್ ಅನ್ನ ಅಪ್ಲೈ ಮಾಡಿದಾಗ ಯಾವ ರೀತಿ ಮಣ್ಣಲ್ಲಿ ಆ ಮೂಲ ಸಮಸ್ಯೆಯಿಂದ ಹೊರಗಡೆ ತರತ್ತಿದ್ದು ಅಂತಕ್ಕಂಥದ್ದು ನಾವು ನೋಡಿದಾಗ ನೋಡಿ, ಇದನ್ನ ಅಪ್ಲೈ ಮಾಡಿದ ತಕ್ಷಣ ಆ ಜೀವ ವೈವಿಧ್ಯತೆ ಅಂದ್ರೆ ಫುಡ್ ವೆಬ್ ಇಮಿಡಿಯೇಟ್ ಬೂಸ್ಟ್ ಆಗೋದ್ರಿಂದ ಎರೆಹುಳುಗಳು ಉತ್ಪತ್ತಿ ಆಗ್ತವೆ. ಯಾವಾಗ ಎರೆಹುಳುಗಳು ಉತ್ಪತ್ತಿ ಆಗ್ತವೋ ಆ ಜಾಗದಲ್ಲಿ ಉಪಕಾರಿ ಸೂಕ್ಷ್ಮಾಣು ಜೀವಿಗಳು ನಿರಂತರವಾಗಿ ಅದರ ಪಾಪ್ಯುಲೇಷನ್ ನ ಹೆಚ್ಚು ಮಾಡ್ಕೊಳ್ತಾ ಇರ್ತವೆ. ಯಾವಾಗ ಎರೆಹುಳು ಮತ್ತು ಸೂಕ್ಷ್ಮಾಣು ಜೀವಿಗಳು ಮಣ್ಣಲ್ಲಿ ಇರ್ತದೋ ಮಣ್ಣು ಲೂಸ್ ಆಗತ್ತೆ, ಗಾಳಿ ಆಡತ್ತೆ. ಎಲ್ಲಿ ಗಾಳಿ ಆಡುತ್ತೋ ಅಲ್ಲಿ ಅನೇರೋಬಿಕ್ ಬ್ಯಾಕ್ಟೀರಿಯಾಗಳು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಗಾಳಿ ಚೆನ್ನಾಗಿ ಆಡೋದ್ರಿಂದ ಹೊಸ ಬೇರುಗಳ ಅಭಿವೃದ್ಧಿ ಚೆನ್ನಾಗಾಗತ್ತೆ. ನೀರು ಮೇಲೆ ನಿಲ್ಲಲ್ಲ, ನೀರನ್ನ ಹಿಂಗಿಸ್ಕೊಳ್ಳುತ್ತೆ, ರೋಗಾಣುಗಳ ಅಭಿವೃದ್ಧಿ ಆಗ್ಲಿಕ್ಕೆ ಅವಕಾಶ ಮಾಡಿಕೊಡಲ್ಲ. ಸೊ ಯಾವಾಗ ನೀರು ಹಿಂಗತ್ತೋ ಅಲ್ಲಿ ಉಪಕಾರಿ ಜೀವಿಗಳು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತವೆ. ಸೊ ಆಟೋಮೆಟಿಕ್ ಆಗಿ ಆ ಒಂದು ರೋಗಾಣುಗಳ ಕಂಟ್ರೋಲ್ ಆಗೋದ್ರಿಂದ, ಉಪಕಾರಿ ಜೀವಿಗಳು ಇರೋದ್ರಿಂದ, ಬೇರುಗಳ ಅಭಿವೃದ್ಧಿ ಚೆನ್ನಾಗಿ ಬರೋದ್ರಿಂದ ಆ ಗಿಡಕ್ಕೆ ಅಥವಾ ಮರಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಬರೀ ಅಣಬೆ ರೋಗ ಒಂದಲ್ಲ, ಬೇರೆ ಎಲ್ಲ ರೋಗ ಮತ್ತು ಕೀಟಗಳಿಂದ ರಕ್ಷಣೆ ಮಾಡಿಕೊಳ್ಳುವಂತ ಶಕ್ತಿ ಬರೋ ತರ ಈ ಒಂದು ಡಾಕ್ಟರ್ ಸಾಯಿಲ್ ಕೆಲಸ ಮಾಡುತ್ತೆ. ಸೊ ಅದಕ್ಕೆ ನಿಮ್ಮ ತೋಟದಲ್ಲಿ, ಅಡಿಕೆ ತೋಟದಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಅರೇಕಾ ಅಂತ ಕಾಮೆಂಟ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೇರೆಯವರೆಗೂ ಹೆಲ್ಪ್ ಆಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.